ಹರೇ ರಾಮ. ಸರ್ವಪ್ರಥಮವಾಗಿ ಎರಡನೆಯ ಅಯೋಧ್ಯೆಯಂತಿರುವ ಶ್ರೀ ರಾಮಚಂದ್ರಾಪುರದಲ್ಲಿ ಪಟ್ಟಾಭಿಷೇಕದ ಸೇವೆಯನ್ನು ಕೈಗೊಂಡು ರಾಮರಾಜ್ಯದ ಉದಯದ ಸಂದೇಶ ಕೊಡುವ ಶ್ರೀರಾಮಪ್ರಭುವಿನ ಚರಣ ಸನ್ನಿಧಾನದಲ್ಲಿ ನಾವೆಲ್ಲ ನತಮಸ್ತಕರಾಗೋಣ. ನಮ್ಮೆಲ್ಲರ ಮೇಲೆ ಅವನ ದಯೆ ಸದಾ ಇರಲಿ. ದೇಶದಲ್ಲಿ ಮತ್ತೆ ರಾಮರಾಜ್ಯ ಬರಲಿ. ಕೊನೆಯ ಪಕ್ಷ ನಮ್ಮ ಬದುಕು ರಾಮರಾಜ್ಯ ಆಗಲಿ. ನಮ್ಮ ಜೀವನ, ನಮ್ಮ ಕುಟುಂಬ ಅದು ರಾಮರಾಜ್ಯದ ಸವಿಯನ್ನು, ಶ್ರೇಷ್ಠತೆಯನ್ನು ಪಡೆಯಲಿ ಎಂಬುದಾಗಿ ಮೊದಲಿಗೆ ಹಾರೈಸ್ತೇವೆ. ರಾಮ ಜನ್ಮೋತ್ಸವ, ರಥೋತ್ಸವ, ಸೀತಾರಾಮ ಕಲ್ಯಾಣೋತ್ಸವ, ರಾಮಲೀಲಾ, ರಾವಣ ದಹನ, ಕೊನೆಯಲ್ಲಿ ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ. ಇಷ್ಟೂ ಕಾರ್ಯಕ್ರಮಗಳು ರಾಮೋತ್ಸವದ ಅಂಗವಾಗಿ ಸಂಪನ್ನಗೊಂಡಿವೆ. ತಾಂತ್ರಿಕ ಕಾರ್ಯಕ್ರಮಗಳು ಯಾವಾಗಲೂ ನಡೆಯುವಂಥದ್ದು ಬೇರೆ. ರಥೋತ್ಸವದ ಅಂಗವಾಗಿ ಕಂಕಣ ಕಟ್ಟಿಕೊಂಡು ಮಾಡ್ತಕ್ಕಂಥ ಅನೇಕ ವಿಧವಾಗಿರ್ತಕ್ಕಂಥ ತಂತ್ರೋಕ್ತವಾದ ಕಾರ್ಯಕ್ರಮಗಳು ಪ್ರತ್ಯೇಕ. ಅದಲ್ಲದೆ ಈ ಜನ್ಮೋತ್ಸವ, ಕಲ್ಯಾಣೋತ್ಸವ ಮತ್ತು ರಾಮಲೀಲೆ, ಪಟ್ಟಾಭಿಷೇಕ ಇವೆಲ್ಲವೂ ಇಲ್ಲಿ ಸಂಪನ್ನಗೊಂಡಿದೆ. ಇದು ಒಂದೊಂದು ಕೂಡ ಶುಭವೇ. ರಾಮ ಜನ್ಮ ಶುಭ. ನಮಗೆ ಕವಿವಾಣಿ ನೆನಪಿಗೆ ಬರ್ತದೆ. ಭುವನದ ಭಾಗ್ಯ, ಪ್ರಕೃತಿಯ ಪುಣ್ಯ, ಪುರುಷನ ರೂಪಿನಲ್ಲಿ ರಾಮನೆಂಬ ಶುಭನಾಮವ ಹೊತ್ತು ಜನಿಸಿತ ಅಯೋಧ್ಯೆಯಲ್ಲಿ. ಎಷ್ಟು ಸುಂದರವಾಗಿದೆ ನೋಡಿ. ಭುವನದ ಭಾಗ್ಯ, ಪ್ರಕೃತಿಯ ಪುಣ್ಯ, ಪುರುಷನ ರೂಪಿನಲ್ಲಿ, ಮಹಾಪುರುಷನ ರೂಪಿನಲ್ಲಿ, ಮರ್ಯಾದಾ ಪುರುಷೋತ್ತಮನ ರೂಪಿನಲ್ಲಿ ಭುವನದ ಭಾಗ್ಯ ಅವತರಿಸಿದ್ದು, ಪ್ರಕೃತಿಯ ಪುಣ್ಯ ಅವತರಿಸಿದ್ದು. ಯಾಕೆಂದರೆ ಪ್ರಕೃತಿ ವಿಕೃತಿಗೊಳಪಡ್ತಾ ಇದೆ ರಾವಣನ ಕಾರಣದಿಂದ. ಭುವನ ಸಂಕಷ್ಟದಲ್ಲಿದೆ. ಹಾಗಿರುವಾಗ ಆ ಭುವನದ ಮತ್ತು ಪ್ರಕೃತಿಯ ಪುಣ್ಯದ ಫಲವಾಗಿ, ಭಾಗ್ಯದ ಫಲವಾಗಿ ಒಂದು ಜನನ ಏರ್ಪಟ್ಟಿತು ಅಯೋಧ್ಯೆಯಲ್ಲಿ. ಅದು ಸಾಧಾರಣವಾದ ಜನನವಾಗಿರಲಿಲ್ಲ. ಜಗತ್ತಿನ ಕತ್ತಲೆಯನ್ನೇ ಕಳೆಯುವಂಥ ಒಂದು ಜನನವಾಗಿತ್ತು. ಈ ಒಂದೊಂದು ಕೂಡ ಶುಭದ ಘಟನೆಗಳು. ಅಲ್ಲಿಂದ ರಥೋತ್ಸವ, ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮ ನವಿದ್ಯತೆ. ರಥವೇರಿದ ಭಗವಂತನನ್ನು ನೋಡುವಂತೆ ನೋಡಿದರೆ, ನೋಡಬೇಕಾದ ಕಣ್ಣಿನಿಂದ ನೋಡಿದರೆ ಪುನರ್ಜನ್ಮ ನೈವಿದ್ಯತೆ, ಮತ್ತೆ ಅವನಿಗೆ ಹುಟ್ಟಿಲ್ಲ, ಅವನಿಗೆ ಮೋಕ್ಷ ಎಂಬುದಾಗಿ ಶಾಸ್ತ್ರಗಳು ಸಾರ್ತವೆ. ಹಾಗೆ ಜನ್ಮವೆತ್ತಿದ ರಾಮ ಬೆಳೆದು ನಿಂತು ಸೀತೆಯೊಡನೆ ರಥಾರೋಹಣ ಮಾಡಿ ಅವನು ಒಂದು ಯಾತ್ರೆಯನ್ನು ಕೈಗೊಳ್ತಾನೆ. ಭಕ್ತ ಜನರಿಗೆ ದರ್ಶನ ಕೊಡುವ ಸಲುವಾಗಿ ಯಾತ್ರೆಯನ್ನು ಕೈಗೊಳ್ತಾನೆ. ಈಗ ತಾನೇ ಗಣಪತಿ ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ಅವನೇ ಬಂದು ನಮಗೆ ದರ್ಶನ ಕೊಡುವಂಥದ್ದು. ನಮಗೆ ಅವನವರೆಗೂ ತಲುಪುವ ಶಕ್ತಿ ಇಲ್ಲ. ಯಾಕೆಂದರೆ ಬಹಳ ಎತ್ತರ ಅವನಿರುವಂಥದ್ದು, ತುಂಬ ಎತ್ತರ. ಅಷ್ಟು ಎತ್ತರಕ್ಕೆ ನಾವು ಏರು ಬಲ್ಲವೋ ಇಲ್ಲವೋ ಗೊತ್ತಿಲ್ಲ. ಹಾಗಿರುವಾಗ ಅವನೇ ಇಳಿದು ಬರುವಂಥದ್ದು, ನಾವಿರುವಲ್ಲಿಗೆ ಅವನೇ ಆಗಮಿಸುವಂಥದ್ದು ಅಂತ. ನಾವೆಲ್ಲ ಹೆಳವರು, ಕುರುಡರು. ಹೆಳವರಾಗಿದ್ದರಿಂದ ಅಷ್ಟು ಎತ್ತರಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಕುರುಡರಾಗಿದ್ದರಿಂದ ಅವನು ಎದುರು ಬಂದು ನಿಂತರೂ ಕೂಡ ಕಾಣಿಸೋದಿಲ್ಲ, ಅಥವಾ ಗೊತ್ತಾಗೋದಿಲ್ಲ, ಅರ್ಥ ಆಗೋದಿಲ್ಲ ಇದು ರಾಮ ಅಂತ ನಮಗೆ. ಸಾಮಾನ್ಯ ರೂಪದಲ್ಲಿ, ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು, ವರ ನೀಡಿ ಮೈಮೆ ಕಾಂಬಡೆ ನಿನಗೆ ಸಂಸ್ಕಾರವಿರಬೇಕು ಎಂದು ಕವಿ ಹೇಳಿದ ಹಾಗೆ, ನಮಗೆ ಸಂಸ್ಕಾರವಿಲ್ಲದೆ ಇದ್ದರೆ ನಮ್ಮೆದುರು ಬಂದು ನಿಂತರೂ ಕೂಡ ನಮ್ಗೆ ಅವನು ರಾಮ ಅಂತ ಅನ್ಸೋದಿಲ್ಲ, ಅವನು ದೊಡ್ಡವನು ಅಂತ ನಮ್ಗೆ ಅನ್ಸೋದಿಲ್ಲ. ಅವತ್ತಿನ ಕಾಲದಲ್ಲಿ ಎಷ್ಟೆಲ್ಲ ಘಟನೆಗಳು ನಡೀತಲ್ವ ರಾಮನ ಕಾಲದಲ್ಲಿ. ಅವರೆಲ್ಲರಿಗೂ ಇದು ರಾಮ ಅಂತ ಗೊತ್ತಾಗಿದೆ ಅಂತ ಅಲ್ಲ ಅಂತ.
ದಶರಥನಿಗೆ ಪೂರ್ತಿ ಗೊತ್ತಾಗಿರಲಿಲ್ವಂತೆ. ವಿಶ್ವಾಮಿತ್ರರು ಯಾಚನೆ ಮಾಡ್ತಾರೆ, ಯಜ್ಞ ರಕ್ಷಣೆಗೆ ನಿನ್ನ ಮಗನನ್ನು ಕಳುಹಿಸಿಕೊಡು ಅಂತ. ಅದಕ್ಕೆ ದಶರಥ ಹೇಳ್ತಾನೆ, ಇವನ ಕೈಯಿಂದ ಸಾಧ್ಯವೇ ಇಲ್ಲ. ಊನ ಷೋಡಶ ವರ್ಷೋಯಂ ರಾಮೋ ರಾಜೀವ ಲೋಚನ. ಅವನಿಗೆ 16 ಕೂಡ ಆಗಿಲ್ಲ. ನಾ ಯುದ್ಧ ಯೋಗ್ಯತಾ ಮತ್ಸ್ಯ ಪಶ್ಯಾಮಿ ಸಹ ರಾಕ್ಷಸೈ. ರಾಕ್ಷಸರ ಜೊತೆಯಲ್ಲಿ ಯುದ್ಧ ಮಾಡೋ ಯೋಗ್ಯತೆ ಅವನಿಗಿಲ್ಲ. ಖಂಡಿತ ನೀವು ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ನಾನೇ ಬರ್ತೇನೆ, ನನ್ನ ಸೈನ್ಯ ಬರ್ತದೆ, ರಾಮನನ್ನು ಕರ್ಕೊಂಡು ಹೋಗಬೇಡಿ, ರಾಮನಿಂದ ಸಾಧ್ಯ ಇಲ್ಲ ಅಂತ ಎಂದಾಗ ವಿಶ್ವಾಮಿತ್ರರು ಹೇಳ್ತಾರೆ ದಶರಥನಿಗೆ, ನಿನಗೇನು ಗೊತ್ತು ರಾಮ ಅಂದರೆ? ನಿನಗೆ ಗೊತ್ತಿಲ್ಲ ರಾಮ ಅಂದರೆ. ನಿನ್ನ ಮಗ ಆಗಿರ್ಬೋದು, ಆದರೆ ಮಗ ಅಂತ ಮಾತ್ರ ಗೊತ್ತು ಹೊರತು ನಿನಗೆ ಅವನು ಯಾರು, ಅವನೇನು ಅಂತ ಗೊತ್ತಿಲ್ಲ ಅಂತ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ. ರಾಮ ಯಾರು ಎಂಬುದನ್ನು ನಾನು ಬಲ್ಲೆ. ವಿಶ್ವಾಮಿತ್ರರು ಹೇಳಿದ ಮಾತಿದು. ಅಹಂ ವೇದ್ಮಿ ಮಹಾತ್ಮಾನಂ. ಅದು ಸಣ್ಣ ಆತ್ಮ ಅಲ್ಲ, ಅದು ಒಂದು ಸಾಮಾನ್ಯ ಆತ್ಮ ಅಲ್ಲ, ಅದು ಪರಮಾತ್ಮ. ಅದು ರಾಮಂ ಸತ್ಯಪರಾಕ್ರಮಂ ವಸಿಷ್ಠೋಪಿ ಮಹಾತೇಜ. ಮಹಾತೇಜಸ್ವಿಗಳಾದ ವಸಿಷ್ಠರು ಕೂಡ ಬಲ್ಲರು ರಾಮನ್ ಯಾರು ಅಂತ. ಏಚೇಮೆ ತಪಸ್ಸಿ ಸ್ಥಿತ. ನಿನ್ನದೇ ಆಸ್ಥಾನದಲ್ಲಿ ಇನ್ನೂ ಕೆಲವರಿದ್ದಾರೆ. ಅದು ವಾಮದೇವರು ಇರ್ಬೋದು, ಸುಯಜ್ಞರಿರ್ಬೋದು, ಜಾಬಾಲಿಗಳಿರ್ಬೋದು, ಕಾಶ್ಯಪರು ಇರ್ಬೋದು, ಕಾತ್ಯಾಯನರು ಇರ್ಬೋದು. ಇಂತಹ ತಪಸ್ವಿಗಳು ಅವರು ಬಲ್ಲರು. ನೀನೇನು ಬಲ್ಲೆ? ನಿನಗೇನು ಗೊತ್ತು? ಹಾಗಾಗಿ ಈ ಮಾತನ್ನು ಹೇಳ್ತಾ ಇದ್ದೀಯ ನೀನು. ಅವನನ್ನು, ಮಾರೀಚನನ್ನು, ಸುಬಾಹುವನ್ನು ಶಿಕ್ಷಿಸಲಿಕ್ಕೆ ರಾಮನೇ ಸಮರ್ಥ, ಬೇರೆ ಯಾರೆಂದರೂ ಸಾಧ್ಯ ಇಲ್ಲ ಎಂದು ವಿಶ್ವಾಮಿತ್ರ ಹೇಳ್ತಾರೆ. ಯಾಕೆ ನೆನಪು ಮಾಡಿಕೊಂಡು ಅಂದರೆ, ಎದುರು ಬಂದರೂ ಕೂಡ ಗುರುತಿಸಲಿಕ್ಕೆ ಸಾಧ್ಯ ಅಂತ ಇಲ್ಲ ಅಂತ. ನಮಗೆ ನಮ್ಮ ಕಣ್ಣಿಗೆ ಯೋಗ್ಯತೆ ಇಲ್ಲ, ನಮ್ಮ ಕಾಲಿಗೆ ಅಷ್ಟೇ ಹತ್ರ ಹತ್ತುವಂಥ ಯೋಗ್ಯತೆ ಇಲ್ಲ. ಆಗ ಅವನೇ ಇಳಿದು ನಮ್ಮ ಬಳಿ ಬರುವಂಥದ್ದು, ಅವನೇ ಗರ್ಭಗುಡಿಯಿಂದ ಹೊರಗೆ ಬೀದಿಗೆ ಬರುವಂಥದ್ದು, ರಥಬೀದಿಗೆ ಬರುವಂಥದ್ದು, ಎತ್ತರವನ್ನೇರಿ. ಏನು ಅಷ್ಟು ಎತ್ತರ ರಾಮದೇವರು ಏರು ಕುಳಿತಿದ್ದು ಅಂದರೆ ನಿಮಗೆಲ್ಲ ದರ್ಶನ ಆಗಲಿ ಅಂತ, ಎಲ್ಲರೂ ನೋಡುವ ಅವಕಾಶ ಆಗಲಿ ಅನ್ನೋ ಕಾರಣಕ್ಕೆ ರಾಮದೇವರು ಎತ್ತರ ಏರಿರುವಂಥದ್ದು. ಮತ್ತು ಸಹಜವಾಗಿ ರಾಮದೇವರಿಗೆ ಇರುವುದೇ ಎತ್ತರ, ಮತ್ತು ಎತ್ತರ ಬೇಕಾಗೋದಿಲ್ಲ ಏನು ಅಂತ, ನಮಗಾಗಿ ಅವನ ರಥವನ್ನು ಆರೋಹಣ ಮಾಡುವಂಥದ್ದು. ಹಾಗಾಗಿ ಅದೊಂದು ಕಾರುಣ್ಯ ಪರ್ವ ಅಂತ ನಾವು ಕರಿತೇವೆ. ಈ ರಥೋತ್ಸವ ಅನ್ನೋದು ಏನಿದೆ ಅದು ಕಾರುಣ್ಯ ಪರ್ವ ಅಂತ. ಅಂದರೆ ಹೆಳವರಾದ, ಕುಂಟರಾದ ಈ ಮುಗ್ಧ ಜೀವಗಳು, ಅವರ ಮೇಲೆ ಕನಿಕರ ತೋರಿಸಿ ಭಗವಂತ ನಮ್ಮ ಬಳಿಗೆ ಬರುವಂಥದ್ದು ಅಂತ. ರಂಗಪ್ರಿಯ ಮಹಾಸ್ವಾಮಿಗಳು ಅವರು ಇವತ್ತಿಲ್ಲ. ಅವರು ಗುರುವಿನ ಕುರಿತಾಗಿ ಒಂದು ಕವಿತೆ ರಚನೆ ಮಾಡಿದ್ದಾರೆ. ಆ ಕವಿತೆಯಲ್ಲಿ ಇದೇ ಬಗೆಯ ಮಾತುಗಳು ಬರ್ತವೆ ಅಂತ. ಭವದ ಮರುಭೂಮಿಯಲ್ಲಿ ಅಲೆದರೆದು ಬಳಲಿದೆಯೋ, ನಮ್ಮದೇ ಕಥೆ ಇದೆಲ್ಲ. ಭವದ ಮರುಭೂಮಿಯಲ್ಲಿ ಅಲೆದಲೆದು ಬಳಲಿದೆಯೋ, ಇದು ದಿಟವೋ ಅದು ಹದನೋ ಎನ್ನುತ್ತ ತೊಳಲಿದೆಯೋ. ಮಾಯೆ ಭರದಲ್ಲಿ ಎಸೆದ ಮುಪ್ಪುರಿಯ ಬಲೆಯೊಳಗೆ. ಮಾಯೆ ಬಲೆ ಎಸೆತಾಳೆ, ಅದು ಮುಪ್ಪುರಿ ಅಂದರೆ 3 ಹುರಿ. ಅದಕ್ಕೆ ಹುರಿ ಅನ್ನೋದಕ್ಕೆ ಸಂಸ್ಕೃತ ಶಬ್ದ ಗುಣ ಅಂತ. ತ್ರಿಗುಣ, ಸತ್ವಗುಣ, ರಜೋಗುಣ, ತಮಗುಣ, ಇದೇ ಮುಪ್ಪುರಿಯ ಬಲೆ ಅಂತ. ಹಾಗೆ ಮಾಯೆ ಭರದಲ್ಲಿ ಎಸೆದ ಮುಪ್ಪುರಿಯ ಬಲೆಯೊಳಗೆ ಸಿಲುಕಿ ನೀ ಬಲ ಹುಡುಗಿ ಕುಸಿದು ಬೀಳುತ್ತಿರೆ. ಕಡೆಗೆ ಗುರುಕೃಪೆಯೆಂಬ ದಿವ್ಯ ನದಿ ತಾನಾಗಿ ಹರಿದು ಬಂದಿತು ಹೆಳವ ನಿನ್ನ ಬಳಿಗಂದು. ತಾನಾಗಿ ಅದು ನಮ್ಮ ಬಳಿಗೆ ಹರಿದು ಬರುವಂಥದ್ದು. ನಮಗೆ ಹೋಗಿ ಗಂಗೆಯನ್ನು, ಗಂಗೋತ್ರಿಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅದಾಗಿ ಅದು ನಾವಿರುವಲ್ಲಿಗೆ ಹರಿದು ಬರುವಂಥದ್ದು. ನಿನ್ನೆ ಒಂದು ಮಾತನ್ನು ನಾವು ನೆನಪಿಸಿಕೊಂಡ್ವು. ಈ ಸ್ವರ್ಣವೃಷ್ಟಿ ಅಂತ ಏನು ರಥೋತ್ಸವ ಸಮಯದಲ್ಲಿ ಮಾಡ್ತಾರೆ, ನಾಣ್ಯಗಳನ್ನು ಅಭಿಷೇಕ ಮಾಡುವಂಥದ್ದು, ನಾಣ್ಯಗಳ ಮಳೆಯನ್ನು ಸುರಿಸುವಂಥದ್ದು ಸುತ್ತ. ಅದೇನು ಅಂದರೆ ಅದು ಭಗವತಿ ಸೀತಾಮಾತೆ ನಮ್ಮ ಬಳಿಗೆ ಆಕೆ ಹಿಡಿದು ಬರುವಂಥದ್ದು. ಸಮೃದ್ಧಿ ಸೀತೆ ಅಂದರೆ ಮಹಾಲಕ್ಷ್ಮಿ ಅಲ್ವ ಅವಳು. ಅವಳೇ ರಾಮನ ರಥದಿಂದ ಇಳಿದು ನಮ್ಮ ಬಳಿಗೆ ಅವತಾರವಾಗಿ ಬರುವಂಥದ್ದು ಅಂತ. ಹಾಗೆ ಅಂಥದ್ದೊಂದು ಪರ್ವವೇ ಕಾರುಣ್ಯ ಪರ್ವ, ಅದು ಈ ರಥೋತ್ಸವ. ಹಾಗಾಗಿ ಅದನ್ನು ಒಳಗೊಂಡು ಎಲ್ಲ ಕಾರ್ಯಕ್ರಮಗಳು, ಕಲ್ಯಾಣೋತ್ಸವ, ಪಟ್ಟಾಭಿಷೇಕ, ಮತ್ತು ಅವಿರತ ಭಜನೆ, ಅಖಂಡ ಭಜನೆ, ಅದು 3 ದಿವಸದಿಂದ ಕೂಡ ನಿರಂತರವಾಗಿ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಮಧ್ಯರಾತ್ರಿ, ಬೆಳಗಿನ ಜಾವ ನಡೀತಾನೆ ಇದೆ. ಅನೇಕಾನೇಕ ರಾಮ ಭಜನೆಗಳು, ಗುರುಸ್ತೋತ್ರಗಳು ನಡೀತಾನೆ ಇದೆ. ತನ್ನ ಮಧ್ಯೆ
ಕೆಡುಕನ್ನು ಸುಡಬೇಕು ಮತ್ತು ಒಳಿತು ಬೆಳಿಬೇಕು ಎನ್ನುವಂಥ ರಾಮಲೀಲೆ, ಮೇಘನಾದ, ಕುಂಭಕರ್ಣ ಮತ್ತು ರಾವಣರ ದಹನ, ಸುಂದರವಾದ ಇಂದ್ರದತ್ತವಾದ ರಥವನ್ನೇರಿ ರಾಮ ದಿವ್ಯಾಸ್ತ್ರಗಳನ್ನು ಹೂಡಿ ಆ 3 ರಾಕ್ಷಸರನ್ನು ಸಂಹಾರ ಮಾಡುವಂಥದ್ದು. ಮೇಘನಾದನನ್ನು ಲಕ್ಷ್ಮಣ, ಕುಂಭಕರ್ಣ ಮತ್ತು ರಾವಣರನ್ನು ರಾಮ. ಲಕ್ಷ್ಮಣ ಅಂದರೆ ಅದೇನು ಬೇರೆ ಅಲ್ಲ, ರಾಮನೇ ಅದು. ರಾಮನದ್ದೇ ಒಂದು ಭಾಗ, ಅದು ಒಂದೇ ಪಾಯಸದ ಭಾಗ ಅಲ್ವ ಅವರೆಲ್ಲ. ತನ್ನನ್ನೇ 4 ಮಾಡಿಕೊಂಡು ಭಗವಂತ ಮಹಾವಿಷ್ಣು ಭೂಮಿಗೆ ಬಂದ ಅಂತ ರಾಮಾಯಣ ಹೇಳುವಂಥದ್ದು. ಕೃತ್ವಾತ್ಮಾನಂ ಚತುರ್ವಿಧಂ, ತನ್ನನ್ನೇ 4 ಭಾಗ ಮಾಡಿಕೊಂಡ. ಈಗ ನಾವೆಲ್ಲ ನಮ್ಮ ಆಸ್ತಿ ಭಾಗ ಮಾಡ್ಕೊಳ್ತೇವೆ, 4 ಭಾಗ ಮಾಡೋದು, 3 ಭಾಗ ಮಾಡೋದು ಅಂತ. ನಮ್ಮನ್ನೇ ಭಾಗ ಮಾಡ್ಕೊಂಡು ಬರ್ತದೆ ಅನ್ನೋ ಬರೋದೇ ಇಲ್ಲ ನಮಗೆ. ಆದರೆ ಭಗವಂತ ಹೇಗೆ ಅಂದರೆ ತನ್ನನ್ನೇ ಪಾಲು ಮಾಡಿಕೊಂಡು 4 ಭಾಗ ಮಾಡಿಕೊಂಡು 4 ಅವನು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ರೂಪದಲ್ಲಿ ಭೂಮಿಗೆ ಬಂದರಂತೆ. ಅದರಿಂದಾಗಿ ರಾವಣ ಸಂಹಾರವೂ ಆಯಿತು, ರಾಮರಾಜ್ಯದ ಉದಯವೂ ಕೂಡ ಆಯಿತು. ಅದನ್ನು ನಾವು ಮತ್ತೆ 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 ಆಚರಣೆ ಮಾಡ್ತೇವೆ. ಯಾಕೆಂದರೆ ಇವತ್ತು ಕೂಡ ತುಂಬ ವಿಷಮವಾದ ಕಾಲ ಇದೆ. ಇವತ್ತು ಪರಿಸ್ಥಿತಿ, ಮನಸ್ಥಿತಿ ಎರಡೂ ಚೆನ್ನಾಗಿಲ್ಲ. ಈ ರಾವಣನ ಕಾಲದಲ್ಲಿ ಹೇಗಿತ್ತು ಅಂದರೆ ಮನಸ್ಥಿತಿಗಳು ಚೆನ್ನಾಗೇ ಇದ್ವು. ಋಷಿಗಳು ತಪಸ್ಸು ಮಾಡಲಿಕ್ಕೆ ಸಿದ್ಧರಾಗಿದ್ದರು, ಪಕ್ವ ಮನಸ್ಥಿತಿ ಅವರಿಗಿತ್ತು. ಅದರ ಪರಿಸ್ಥಿತಿ ಸರಿ ಇರಲಿಲ್ಲ. ಅವರು ತಪಸ್ಸಿಗೆ ಕೊಡಿದಾಗ ಬಂದು ವಿಘ್ನ ಮಾಡುವಂಥ ರಾಕ್ಷಸರಿದ್ದರು ಅವತ್ತಿನ ಕಾಲದಲ್ಲಿ. ಅದು ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಪರಿಸ್ಥಿತಿಯೂ ಸರಿ ಇಲ್ಲ, ಮನಸ್ಥಿತಿಯೂ ಸರಿ ಇಲ್ಲ ಅಂತ. ಯಾವ್ದಾದ್ರು ಒಂದು ಸರಿ ಇದ್ರೂ ಕೂಡ ಪರವಾಗಿಲ್ಲ, ಎರಡೂ ಸರಿ ಇಲ್ಲ ಅಂತ. ಹಾಗಾಗಿ ನಮಗೆ ರಾಮ ಬೇಕು, ಇನ್ನಷ್ಟು ಬೇಕು ರಾಮ ಅಲ್ವಾ. ರಾಮ ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು. ಎಲ್ಲಿಗೆ ಬೇಕು ಅಂದರೆ ಎನ್ನ ಹೃದಯಕ್ಕೆ. ಹೃದಯಕ್ಕೆ ರಾಮನ ಕೊರತೆ ಇದೆ. ಹೃದಯದಲ್ಲಿ ರಾಮ ತುಂಬಿಕೊಳ್ಳಬೇಕು, ಜೀವನದಲ್ಲಿ ಕೂಡ ತುಂಬಿಕೊಳ್ಬೇಕು. ನಾವು ಹೆಜ್ಜೆ ಇಟ್ಟರೆ ರಾಮನ ಹೆಜ್ಜೆ ಆಗಬೇಕು. ಅದು ನಾವೊಂದು ಮಾತಾಡಿದರೆ ರಾಮನ ಮಾತಿನಂಥ ಮಾತಾಗಿರ್ಬೇಕು ಅದು. ಮತ್ತು ಹಾಗೆ ರಾಮ ಹೇಗೆ ರಾಮೋ ದ್ವಿರ್ನಾಭಿಭಾಷತೆ, ಒಂದೇ ಮಾತು ಆಡಿದ್ರೆ ಮುಗೀತು ಅಂತ, ಅದನ್ನು ತಿದ್ದೋದಿಲ್ಲ ಅಂತ. ನಿನ್ನೆ ಬೇರೆ ಹೇಳಿಕೆ, ಇವತ್ತು ಬೇರೆ ಹೇಳಿಕೆ. ಯಾಕೆಂದ್ರೆ ನಿನ್ನೆ ಬೇರೆ ಪಕ್ಷ, ಇವತ್ತು ಬೇರೆ ಪಕ್ಷ, ಹೀಗೆಲ್ಲ ಇಲ್ಲ. ಮಾತಾಡಿದ್ರೆ ಮುಗೀತು ಅಂತ, ಒಂದು ಬಾಣವನ್ನು ಪ್ರಯೋಗ ಮಾಡಿದ ಅಂದರೆ ಮುಗೀತು ಅಂತ, ಅಂಥವನವನು ಅಂತ. ಹಾಗೆ ರಾಮನಂಥ ಮಾತು, ರಾಮನಂಥ ನಡೆ, ರಾಮನಂಥ ತ್ಯಾಗ, ರಾಮನಂಥ ಧರ್ಮಯುಕ್ತವಾದ ಜೀವನ ಅದು ನಮ್ಮದಾಗಬೇಕು. ಅದಕ್ಕೆ ರಾಮ ಹೃದಯಕ್ಕೆ ಬರಬೇಕು ಮತ್ತು ನಮ್ಮ ಬದುಕಿಗೆ ಬರಬೇಕು. ಆ ಸಂದೇಶವನ್ನು ನಾವು ತಗೊಳ್ಬೇಕು. ಇಲ್ಲಿ ಬಂದು ಕೂತ್ಕೊಂಡು ನಾವೆಲ್ಲ ಹಾಡು ಕೇಳಿ, ನೃತ್ಯ ನೋಡಿ, ಒಳ್ಳೆ ಊಟ ಮಾಡಿ ಖುಷಿ ಪಟ್ಟರೆ ಆಗೋಯ್ತಾ ಅಂದರೆ ಇದು ಕೇವಲ ಮನೋರಂಜನೆ ಅಲ್ಲ ಅಂತ, ಕೇವಲ ಇಂದ್ರಿಯ ರಂಜನೆ ಅಲ್ಲ ಅಂತ. ನಮಗೆ ನಮ್ಮ ಉಪಾಧ್ಯಾಯರು ರಾಮಭದ್ರಾಚಾರ್ಯ ಹೇಳ್ತಾ ಇದ್ದು ಮಾತ್ರ ನೆನಪಾಗ್ತದೆ ಅಂತ. ತೃಪ್ತಿ ಎಷ್ಟು ಆಳಕ್ಕೆ ಹೋಯಿತು ಅಂತ ನೋಡ್ಕೊಳ್ಳಿ ಅಂತವ್ರು ಹೇಳ್ತಾ ಇದ್ರು ಅಂತ. ಊಟ ಮಾಡಿದೆ ಅಂತಂದರೆ ತೃಪ್ತಿ ಬರೀ ಇಂದ್ರಿಯ ತೃಪ್ತಿಯ, ನಾಲಿಗೆಗೆ ಖುಷಿ ಆಯಿತು, ಇಷ್ಟು ಆಗೋದಿಲ್ಲ. ಈಗ ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು, ತಡಾಗಿ ಹೋಗಿದೆ, ಹೆಂಡತಿ ಏನೊಂದು ಮಾಡಿದಾಳೆ ಅಡುಗೆಯನ್ನು, ಅದನ್ನು ತುತ್ತಿನ ಚೀಲಕ್ಕೆ ತುಂಬಿಸಿಕೊಳ್ತಾನೆ. ಒಂದು ತಿಂಡಿ ತಿಂತಾನೆ, ಊಟ ಮಾಡ್ತಾನೆ ಅಂದರೆ ಆ ಶಬ್ದಕ್ಕೆ ಅರ್ಥ ಇಲ್ಲ ಅಂತ. ತುತ್ತಿನ ಚೀಲಕ್ಕೆ ತುಂಬಿಸಿಕೊಳ್ಳುವಂಥದ್ದು ಅಂತ. ಅದು ಉಪ್ಪ, ಹುಳಿಯೋ, ಖಾರವೋ ಗೊತ್ತಿಲ್ಲ ಅವನಿಗೆ, ಒಳಗೆ ಹೋಗಿದೆ ಅಂತ. ಹೀಗೆ ಹೊಟ್ಟೆ ಕೊಯ್ದು ನೇರವಾಗಿ ಆಹಾರ ಒಳಗಿಟ್ಟ ಹಾಗೆ ಅಂತ, ಹೆಚ್ಚು ಕಡಿಮೆ ಅಂತ. ರುಚಿಯೇ ಗೊತ್ತಿಲ್ಲ ಅವನಿಗೆ ಅಂತ. ಹಾಗಿರ್ತದೆ ಎಷ್ಟೋ ಬಾರಿ. ಅದು ಇಂದ್ರಿಯಕ್ಕೂ ಕೂಡ ತೃಪ್ತಿಯಾಗಿಲ್ಲ ಅಂತ, ಇಂದ್ರಿಯಕ್ಕೆ ತೃಪ್ತಿಯಾಗಿಲ್ಲ ಅಂತ, ಅಂಥದ್ದು ಇರ್ತದೆ. ಇನ್ನು ಕೆಲವು ಇಂದ್ರಿಯಕ್ಕೆ ತೃಪ್ತಿ, ನಾಲಿಗೆಗೆ ಖುಷಿಯಾಗಿದೆ. ಅಂಗಡಿಯಲ್ಲಿ ನೀವು ತಿಂಡಿ ತಿಂದರೆ ನಾಲಿಗೆಗೆ ಖುಷಿಯಾಗತ್ತೆ ನಿಮಗೆ. ಅದೇ ಅಮ್ಮ ಮಾಡಿದ ತಿಂಡಿ ಆದರೆ, ಹೆಂಡತಿಯೋ, ತಂಗಿಯೋ, ತಾಯಿಯೋ ತುಂಬ ಪ್ರೀತಿಯಿಂದ ಮಾಡಿಕೊಟ್ಟು ತಿಂಡಿ ಆದರೆ ಅದು ನಾಲಿಗೆಗೆ ಮಾತ್ರ ಅಲ್ಲ, ಮನಸ್ಸಿಗೂ ಕೂಡ ತುಂಬ ಸಂತೋಷ ಆಗುತ್ತೆ. ಅವ್ರು ಮಾಡಿಕೊಟ್ಟಿದ್ದು ತುಂಬ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ, ನನಗೆ ಇದು ಇಷ್ಟ ಅಂತ ಮಾಡಿಕೊಟ್ಟಿದ್ದಾರೆ. ಆಗ ಅದು ಇಂದ್ರಿಯ ತೃಪ್ತಿ ಮಾತ್ರ ಅಲ್ಲ, ಮನಸ್ತೃಪ್ತಿಗೆ ಅದು ವ್ಯಾಪ್ತಿ ಬೆಳೀತದ್ರಿದ್ದು. ಆದರೆ ಅದಕ್ಕಿಂತ ಹಿಂದಕ್ಕೆ ಜೀವ ಇದೆಯಂತೆ, ಜೀವಕ್ಕೆ ತೃಪ್ತಿ ಆಗಬೇಕು ಅಂತ. ಮತ್ತು ಹಿಂದಕ್ಕೆ ಪರಮೇಶ್ವರ ಇದ್ದಾನೆ, ಪರಮಾತ್ಮ ಇದ್ದಾನೆ, ಅಲ್ಲಿಗೆ ಮುಟ್ಟಬೇಕದು. ಶಬರಿ ಊಟ ಮಾಡಿದ್ದು, ಶಬರಿ ರುಚಿ ನೋಡಿದ್ದು ಏಂಜಲಾಗಲಿಲ್ಲ. ಯಾಕೆಂದರೆ ಅದು ರಾಮನಿಗೆ ಸಂದಿತ್ತಂಥದ್ದು. ಮೊದಲು ಸಂದಿದ್ದು ರಾಮನಿಗೆ, ಮತ್ತೆ ಸಂದಿದ್ದು ರಾಮನಿಗೆ ಅಂತ ಹೇಳ್ತಾರೆ ನೋಡಿ ಬಲ್ಲವರು. ಎನ್ನುವ ಸಹಜದ ದೈವಾತ್ಮ ಭಾವದಲ್ಲಿ,
ಧನ್ಯಳಾದಳು ಶಬರಿ. ಶಬರಿ ಕಚ್ಚಿದ್ದು ಯಾಕೆ ರುಚಿಯಾಗಲಿ, ಯಾಕೆ ಎಂಜಲಾಗಲಿಲ್ಲ ಅಂದರೆ ಅದು ತನ್ನ ರುಚಿ ರಾಮ ರುಚಿ, ಅದ್ವೈತ ಇದೆ ಅಲ್ಲಿ ರಾಮನಿಗೂ ಮತ್ತು ಶಬರಿಗೂ. ತನ್ನ ಸಂತುಷ್ಟಿಯ ಪರಿಪೂರ್ಣವಪ್ಪುದು ರಾಮ ಸಂತುಷ್ಟಿಯಿಂದ ಎನ್ನುವ ಸಹಜದ ಅಂದರೆ ಸಹಜದ ದೈವಾತ್ಮ ಭಾವದಲ್ಲಿ, ದೈವ ಬೇರೆ ಇಲ್ಲ ಆತ್ಮ ಬೇರೆ ಇಲ್ಲ ಎನ್ನುವ ಭಾವದಲ್ಲಿ ಧನ್ಯಳಾದಳು ಶಬರಿ ಅಂತ ಬಲ್ಲವರು ಹೇಳ್ತಾರೆ ನೋಡಿ. ಹಾಗೆ ಎಂಜಲೇ ಆಗಲಿಲ್ಲ ಅಂದರೆ ಅಲ್ಲಿವರೆಗೂ ಮುಟ್ಟುವ ಹಾಗೆ ಅವಳಿಗೆ ಊಟ ಮಾಡಲಿಕ್ಕೆ ತಿನ್ನಲಿಕ್ಕೆ ಗೊತ್ತಿದೆ, ರುಚಿ ನೋಡುವಾಗ ಅದು ರಾಮನಿಗೆ ಮುಟ್ಟುವಂತೆ ರುಚಿ ನೋಡಲಿಕ್ಕೆ ಗೊತ್ತಿದೆ ಶಬರಿಗೆ ಅಂತ. ಹಾಗಾಗಿ ಶಬರಿ ಕಚ್ಚಿದ್ದು ಎಂಜಲಾಗಲಿಲ್ಲ, ಅದರ ಬದಲಿಗೆ ಸತ್ವೋದೃಕ್ತಾಯ ಮಂಗಲಂ ಅಂತ ಸಾದರಂ ಶಬರಿಯ ದತ್ತ ಫಲಮೂಲ ವಿಲಾಸಿನಿ. ಶಬರಿ ಕೊಟ್ಟ ಎಂಜಲನ್ನು ಸಾದರಂ ತುಂಬ ಆದರಪೂರ್ವಕವಾಗಿ ಸ್ವೀಕಾರ ಮಾಡಿದ. ಎಂಜಲು ಅಂತ ಅವನು ಈ ಥರ ಭಾವನೆ ಬರಲಿಲ್ಲ ರಾಮನಿಗೆ. ಸಾದರಂ ತುಂಬ ಆದರದಿಂದ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿದಾಗ ಎಂಜಲು ಅಂದರೆ ತಾಮಸ ಅಂತ ಲೆಕ್ಕ, ಅದು ತಮಗುಣದ ಉದ್ರೇಕ ಆಗಬೇಕು ಎಂಜಲು ತಿಂದರೆ. ಆದರೆ ಹಾಗಾಗಲಿಲ್ಲ. ಸತ್ವೋದೃಕ್ತಾಯ ಮಂಗಲಂ, ಸತ್ವಗುಣದ ಉದ್ರೇಕ ಉಂಟಾಯಿತು ರಾಮನಲ್ಲಿ ಅಂತ. ಹಾಗಾಗಿ ಹಾಗೆ ನಮ್ಮ ಬದುಕು ಆಗಬೇಕಾಗಿರ್ತಕ್ಕಂಥದ್ದು, ಅಲ್ಲಿವರೆಗೂ ಅದು ತಲುಪುವಂತೆ ಜೀವನವನ್ನು ಮಾಡಲಿಕ್ಕಿರುವಂಥದ್ದು. ಹಾಗೆ ರಾಮದೇವರ ಆಶೀರ್ವಾದ ಎಲ್ಲರ ಮೇಲೆ, ಈ ರಥೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರ ಮೇಲೆ. ಅಂದರೆ ನೀವು ಇಲ್ಲಿ ಬಂದು ಕೇವಲ ಹಾಡು ಕೇಳಿ ನೃತ್ಯ ನೋಡಿ ಬರೇ ಇಂದ್ರಿಯ ತೃಪ್ತಿಗೆ ಸೀಮಿತವಾಗಿ ಇಟ್ಕೋಬಾರ್ದು ಅಂತ. ಆ ತೃಪ್ತಿ ಆತ್ಮದವರೆಗೂ ಮುಟ್ಟಬೇಕು ಅನ್ನೋ ಕಾರಣಕ್ಕೆ ನಾವು ಇದನ್ನು ನೆನಪು ಮಾಡಿಕೊಂಡು, ಅದು ಹೇಗೆ ಮುಟ್ಟಿಸೋದು ಅಂತೇನು ತರಬೇತಿ ಮಾಡಬೇಕಾಗಿಲ್ಲ. ಇದು ನಿನಗೆ ಅಂತ ನಾವು ಭಾವಿಸಿದ್ರೆ ಸಾಕು. ಒಳ್ಳೆಯ ಒಂದು ಪ್ರೀತಿಯ ಮನಸ್ಸಲ್ಲಿ ಇದು ನಿನಗೆ, ನೈವೇದ್ಯ ಅನ್ನೋ ಶಬ್ದಕ್ಕೆ ಅರ್ಥ ಹಾಗೆ ಅಂತ ಹೇಳ್ತಾರೆ ಒಳ್ಳೆಯವರು. ಇದು ನಿನಗೆ, ಇದು ನಿನ್ನದು ಎಂಬ ಭಾವ, ಅದೇ ನೈವೇದ್ಯ. ಅದು ಬರದೇ ಇದ್ದರೆ ನೀವು ಎಷ್ಟು ಮಂತ್ರ ಹೇಳಿದ್ರು ಕೂಡ ದೇವರು ಅದನ್ನು ತಗೊಳ್ಳೋದಿಲ್ಲ. ಅದು ಬಂದರೆ ನಿಮ್ಮ ಮಂತ್ರವೇ ಹಿಡಿದಿದ್ರು ಕೂಡ ದೇವರು ಸ್ವೀಕಾರ ಮಾಡ್ತಾನೆ ಅದನ್ನು. ಹಾಗಾಗಿ ನೀವೇನೇ ಮಾಡಿ, ಯತ್ ಕರೋಷಿ ಯದಶ್ನಾಸಿ ಯದ್ ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿಸಿ ಕೌಂತೆಯ ತತ್ಕುರುಷ್ವ ಮದರ್ಪಣ. ನನಗೊಪ್ಪಿಸು, ಅದನ್ನು ನನಗರ್ಪಿಸು. ಯದ್ ಕರೋಷಿ ಏನು ಮಾಡ್ತೀಯೋ, ಯದಶ್ನಾಸಿ ಏನು ಉಣ್ತೀಯೋ, ಯದ್ ಜುಹೋಷಿ ಏನನ್ನು ಹೋಮ ಮಾಡ್ತೀಯೋ, ದದಾಸಿಯಿತು ಏನನ್ನು ಕೊಡ್ತೀಯೋ, ದಾನ ಮಾಡ್ತೀಯೋ, ಯದ್ ತಪಸ್ಸಿಸಿ ಯಾವ ತಪಸ್ಸನ್ನು ಮಾಡ್ತೀಯೋ, ತತ್ಕುರುಷ್ವ ಮದರ್ಪಣಂ ಅರ್ಪಣೆ ಮಾಡು ಎಂದು ಕೃಷ್ಣ ಹೇಳಿದಾನಲ್ಲ, ಆ ಭಾವ ಅದು, ಇದು ನಿನಗೆ ಎಂಬ ಆರ್ದ್ರವಾಗಿರುವಂಥ ಭಾವ, ಅದು ಭಗವದ್ ಅರ್ಪಣೆ ಆಗಲಿಕ್ಕೆ ಸಾಕು ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಆ ಭಾವದಲ್ಲಿ ಜೀವನ ಮಾಡೋಣ. ಈ ರಥೋತ್ಸವ ಪ್ರತಿ ವರ್ಷವೂ ಕೂಡ ವರ್ಷದಿಂದ ವರ್ಷಕ್ಕೆ ಕಳೆಗಟ್ಟಿ ಅದು ನಡೆಯಲಿ ಮತ್ತು ರಾಮ ನಡೆಸಿಕೊಳ್ಳಲಿ ಅದನ್ನು. ಈ ಪದಾಧಿಕಾರಿಗಳು, ಕಾರ್ಯಕರ್ತರು, ನಮ್ಮಲ್ಲಿ ಪದಾಧಿಕಾರಿಗಳಿಲ್ಲ, ಕಾರ್ಯಕರ್ತರೇ ಇರುವಂಥದ್ದು, ಎಲ್ಲರೂ ಸೇವಕರೇ ಇರುವಂಥದ್ದು. ಯಾರಿಗೂ ತಾನೊಬ್ಬ ಪದಾಧಿಕಾರಿ ಎಂಬ ಭಾವ, ಗಾಢ ಗರ್ವ ಇದ್ದವರಲ್ಲ ಅವರು ಯಾರೂ ಕೂಡ. ತುಂಬ ಕಷ್ಟಪಟ್ಟಿದ್ದಾರೆ. ಈ ಕಾರ್ಯಕ್ರಮ ಈ ಮಟ್ಟಕ್ಕೆ ನಡಿಬೇಕಾದ್ರೆ ಅವರ ಪರಿಶ್ರಮ, ಅವರ ಮಾನಸಿಕ ಒತ್ತಡ ಕೂಡ ತುಂಬ ಇದೆ. ಈಗ ತಾನೇ ಅದನ್ನೇ ಹೇಳ್ಕೊಡ್ತಾ ಇದ್ರು, ನೀವು ಆಶೀರ್ವಚನಕ್ಕೆ ಅಂತ ಪ್ರತೀಕ್ಷೆ ಮಾಡ್ತಾ ಇದ್ರಿ, ಅವರೆಲ್ಲ ಇಲ್ಲಿ ಬಂದಿದ್ರು. ಯಾಕೆ ಬಂದಿದ್ರು ಅಂದರೆ ಪರೀಕ್ಷೆ ನಡೀತು ನಮ್ಮದು ಅಂತ. ರಾಮೋತ್ಸವದಲ್ಲಿ ಪ್ರತಿ ಹೆಜ್ಜೆಗೆ ಪರೀಕ್ಷೆ ನಡೀತು ನಮ್ಮದು, ಸತ್ವ ಪರೀಕ್ಷೆ ಅಂತ. ಬಹಳ ಕಷ್ಟದಲ್ಲಿ ನಾವು ಇದನ್ನು ಮಾಡಿದ್ವು, ಅಂತೂ ಆಗಿದೆ, ಸಂಪನ್ನವಾಗಿದೆ, ಆದರೆ ಪರೀಕ್ಷೆ ನಡೆದಿದೆ ಅಂತ. ಆದರೆ ಎಷ್ಟೋ ಬಾರಿ ಒಳ್ಳೆಯದಕ್ಕೆ ಆಗ್ತದೆ. ತಂತ್ರಿಗಳು ಸಮರ್ಥಪಟ್ಟರು, ನಮ್ಮ ಇಲ್ಲಿಯ ತಂತ್ರಿಗಳು ನಮ್ಮಲ್ಲಿ ಅನುಭವವನ್ನು ಹಂಚ್ಕೊಡ್ತಾ ಇದ್ರು. ಅದು ಅಷ್ಟಮಿ ದಿನ ಸಂಜೆ ಪುಷ್ಪರಥೋತ್ಸವ ಆಗಬೇಕು, ಒಂದು 8-9 ಗಂಟೆಗೆ ಆಗುವಂಥದ್ದು, 10 ಗಂಟೆ ಒಳಗಡೆಗೆ ಸಾಮಾನ್ಯವಾಗಿ ಆಗುವಂಥದ್ದು ಪುಷ್ಪರಥೋತ್ಸವ ಆಗಬೇಕು. ಮಳೆ ಬಿಡ್ತಾ ಇಲ್ಲ, ಮಳೆಯಲ್ಲಿ ಉತ್ಸವ ತಗೊಂಡು ಹೋಗಬಾರ್ದು. ಒಂದು ವೇಳೆ ಮಳೆಯಲ್ಲಿ ಉತ್ಸವ ತಗೊಂಡು ಹೋದರೆ ವೃಷ್ಟಿಪತನ ಶಾಂತಿ ಮಾಡಬೇಕು, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕಾಗ್ತದೆ ಮಳೆಯಲ್ಲಿ ಉತ್ಸವ ಹೋದರೆ. ಹಾಗಾಗಿ ಅವರು ಮೊದಲು ಯಾಗಶಾಲೆಗೆ ಹೋಗಿ ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ತಾ ಕೂತ್ಕೊಂಡ್ರು. ಅದೆಲ್ಲ ಮುಗೀತು, ಮಳೆ ಮುಗಿಲಿಲ್ಲ. ಮಳೆ ಬರ್ತಾನೆ ಇದೆ ನಿರಂತರವಾಗಿ, ಮಳೆಗಾಲದ ಮಳೆ ಹಾಗೆ ಬರ್ತಾನೆ ಇದೆ. ಸಮಯ ಮುಂದಕ್ಕೆ ಸರಿತಾ ಇದೆ. ಒಂದು ಹಂತದಲ್ಲಿ ಎಲ್ಲರೂ ಹೇಳಿದ್ರಂತೆ, ಎಲ್ಲ ಉತ್ಸವ ಮಾಡಿಬಿಡೋಣ ಮಳೆಯಲ್ಲೇ, ಬೆಳಗ್ಗೆ ಪ್ರಾಯಶ್ಚಿತ್ತ ಮಾಡಿದ್ರಾಯ್ತು ಅನ್ನೋವರೆಗೆ ಮಾತು ಬಂತು. ಕೊನೆಗೆ ಯಾಗಶಾಲೆಯಿಂದ ಹೊರಟು ದೇವಸ್ಥಾನಕ್ಕೆ, ನಮ್ಮ ಗರ್ಭಗುಡಿಗೆ ಬಂದು ಅಲ್ಲೊಂದು ಪೂಜೆ ನಡೀಬೇಕು ರಾಮದೇವರಿಗೆ. ಪೂಜೆ ಆದಮೇಲೆ ಉತ್ಸವಕ್ಕೆ ಪುಷ್ಪರಥೋತ್ಸವಕ್ಕೆ ಹೊರಡುವಂಥ ಸಂದರ್ಭ. ಅಲ್ಲಿ ಏನಾಗಿದೆ ಅಂದರೆ ಪೂಜೆ ಎಲ್ಲ ಆಗ್ತಾ ಬಂದಿದೆ. ಧ್ಯಾನ, ಆವಾಹನ, ಆಸನ, ಸ್ವಾಗತ, ಪಾದ್ಯ, ಅರ್ಘ್ಯ, ಆಚಮನೀಯ ಎಲ್ಲ ಆಗ್ತಾ ಬಂದಿದೆ. ಅಭಿಷೇಕ, ಅಲಂಕಾರ ಎಲ್ಲ ಆಗಿ ಧೂಪ ದೀಪ ಆಗಿ ನೈವೇದ್ಯ ಆಗಬೇಕು. ನೈವೇದ್ಯಕ್ಕೆ ಬಂದಾಗ ಏನಾಯಿತು ಅಂದರೆ ಆ ನೈವೇದ್ಯದ ಅನ್ನ ಇದೆಯಲ್ಲ,
ನೈವೇದ್ಯಕ್ಕೆ ಅಂತ ಮಾಡಿದಂಥ ಅನ್ನ ಮತ್ತು ಪಾನಕ, ಕೋಸಂಬರಿ ಇಂಥದ್ದು ಕಣ್ಮರಿ ಆಗ್ಬಿಟ್ಟಿದೆ. ನೈವೇದ್ಯದ ಕೊಠಡಿಯಲ್ಲಿ ಇಲ್ಲವೇ ಇಲ್ಲ, ಅದು ಯಾವುದೂ ಇಲ್ಲ. ಎಷ್ಟು ಹುಡುಕಿದ್ರು ಇಲ್ಲ, ಎಲ್ಲಿ ಹುಡುಕಿದ್ರು ಇಲ್ಲ. ಏನಪ್ಪ ಅಂದರೆ ತುಂಬ ತಡ ಆಗಿತ್ತು ಅಷ್ಟೊತ್ತಿಗೆ. ಹೇಗೂ ಅಲ್ಲೇನೋ ವಾದ್ಯ ಸದ್ದು ಕೂಡ ಕೇಳಿದೆ. ನೈವೇದ್ಯ ಆಗಿದೆ ಅಂತ ತಿಳ್ಕೊಂಡು ತೊಗೊಂಡೋಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಅದನ್ನು ಪಾನಕ ಎಲ್ಲ ಕುಡ್ದಾಗ್ಬಿಟ್ಟಿದೆ. ನೈವೇದ್ಯ ಅನ್ನ ಊಟ ಮಾಡಿ ಆಗಿದೆ ಎಲ್ಲರೂ ಕೂಡ. ಏನು ಮಾಡೋದು ಈಗ? ಪದ್ಧತಿ ಬಿಡಬೇಕಾ? ಅಂದರೆ ಅಲ್ಲಿ ಯಾರೋ ತಂತ್ರಗಳಿಗೆ ಹೇಳ್ತಾರೆ, ಕಾಯಿ ಹೊಡೆದು ನೈವೇದ್ಯ ಮಾಡಿಬಿಡೋಣ ಇವತ್ತೀಗ, ಮತ್ತು ಇನ್ನು ಅನ್ನ ಆಗೋದಂದ್ರೆ ಇನ್ನು ಸಮಯ ಬೇಕಲ್ಲ ಇನ್ನು ಅಂತ. ನಮ್ಮ ತಂತ್ರಿಗಳು ಹಾಗೆ ಸುಲಭಕ್ಕೆಲ್ಲ ರಾಜಿ ಮಾಡ್ಕೊಳ್ಳೋರಲ್ಲ. ಇಲ್ಲ, ಅನ್ನ ಮಾಡಿ ನಾನು ಕಾಯ್ತಾ ಕೂತಿರ್ತೇನೆ, ಅನ್ನ ಆಗಿ ಬರಲಿ ಅದು, ಆಮೇಲೆ ನಾವು ಪೂಜೆ ಮುಂದುವರಿಸೋಂಥದ್ದು ಅಂತ. ಒಂದು 20 ನಿಮಿಷ, ಅರ್ಧ ಗಂಟೆ ಅಕ್ಕಿ ಬೆಂದು ಅನ್ನ ಆಗಬೇಕಲ್ಲ, ಅಷ್ಟು ಹೊತ್ತು ಹೋಯ್ತು. ಅಷ್ಟು ಹೊತ್ತು ಹೋಗ್ತಿರೋ ಹಾಗೆ ಮಳೆ ನಿಂತಿತ್ತು. ಪೂರ್ತಿ ಮಳೆ ನೈವೇದ್ಯ ಮುಗಿಯೋ ಹೊತ್ತಿಗೆ ಮಳೆ ಇಲ್ಲ. ಪೂಜೆಯಾಗಿ ಹೊರಗಡೆ ಬರುವಾಗ ನಿರಭ್ರ ಆಕಾಶ ಅಂತ. ಉತ್ಸವ ಸಾಂಗವಾಗಿ ನಿರ್ವಿಘ್ನವಾಗಿ ಯಾವುದೇ ಶಾಂತಿ ಪ್ರಾಯಶ್ಚಿತ್ತ ಯಾವುದೇ ಮಾಡಬೇಕಾದ ಅಗತ್ಯ ಇಲ್ಲ, ಯೋಗ್ಯವಾಗಿ ನಡೀತು. ಈ ಮಳೆಗೆ ಏನರ್ಥ? ಈ ಪರೀಕ್ಷೆಗೆ ಏನರ್ಥ? ಇದಕ್ಕೆ ಅಂದರೆ ಪರೀಕ್ಷೆ ಅರ್ಥ ಅಲ್ಲ, ಆಶೀರ್ವಾದ ಅರ್ಥ ಅದಕ್ಕೆ. ಈ ಪರೀಕ್ಷೆಯನ್ನು ನೀವು ವಾಕ್ಯದಲ್ಲಿ, ಈ ಘಟನೆಯನ್ನು ವಾಕ್ಯದಲ್ಲಿ ಹೇಳೋದಾದ್ರೆ ರಾಮದೇವರು ನಮ್ಗೆ ಹೇಳಿದ್ದು, ಒಂದು 20 ನಿಮಿಷ ತಡಿ, ಆ ಮಳೆ ನಿಲ್ಲ ಮುಹೂರ್ತ ಇದೆ, ಆಮೇಲೆ ಉತ್ಸವ ಮಾಡುವೆ ಅಂತ ರಾಮದೇವರು ಹೇಳಿದ ಭಾಷೆ ಹೀಗೆ. ಯಾಕೆಂದರೆ ಬಾಯ್ಬಿಟ್ಟು ಹೇಳಿದ್ರು ಕೂಡ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ. ದೇವರು ನಮಗೆ ಯಾವ ರೀತಿ ಮಾತಾಡ್ತಾರೆ ಅಂದರೆ, ಆ ನೈವೇದ್ಯ ತೊಗೊಂಡೋಗೋ ಬುದ್ಧಿ ಕೊಡ್ತಾರೆ. ಕೂಣಲ್ಲಿರೋ ನೈವೇದ್ಯ ಪೂಜೆಗೆ ಅಂತ ಇಟ್ಟಿರೋಂಥದ್ದು ಯಾರಿಗೋ ಪ್ರೇರಣೆ ಕೊಟ್ಟು ಅವ್ನು ಎತ್ಕೊಂಡು ಬಿಡ್ತಾವೆ ಅದನ್ನು. ಹೊಸದಾಗಿ ಅನ್ನ ಆಗುವಾಗ ಆ ಮುಹೂರ್ತ ಬರ್ತದೆ ಅಂತ. ಮಳೆ ಕಳೆದು ಯಾವುದೇ ಪ್ರಾಯಶ್ಚಿತ್ತ ಇಲ್ಲದೆ ನಾವು ಉತ್ಸವ ಮಾಡಬೇಕಲ್ಲ, ಆ ಮುಹೂರ್ತ ಬರ್ತದೆ ನೋಡಿ ಅಂತ. ಇದೆಲ್ಲ ರಾಮನ ಚಿತ್ತ ಅಂತ. ಹಾಗಾಗಿ ಪರೀಕ್ಷೆಗೆ ನಾವು ಅಳುಕಲೇಬಾರ್ದು. ಯಾಕೆಂದರೆ ಪರೀಕ್ಷೆಯ ನಂತರ ಹೋಗೋದು ಮುಂದಿನ ತರಗತಿಗೆ ನಾವು ಅಂತ. ನೀವೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿದೆ ಏನಂದರೆ, ಈಗ 2ನೇ ತರಗತಿ ತುದಿಯಲ್ಲಿ ಪರೀಕ್ಷೆ. ಆ ಪರೀಕ್ಷೆ ಬೇಕೋ ಬೇಡವೋ ಅಂತ? ಬೇಕು. ಯಾಕೆಂದ್ರೆ 3ನೇ ತರಗತಿ ಹೋಗ್ಬೇಕಲ್ಲ ನಾವು ಅಂತ. 10ನೇ ತರಗತಿ ಪರೀಕ್ಷೆ ಅಂದರೆ ಜ್ವರ ತಾಯಿ ತಂದೆರಿಗೂ ಬಂದುಬಿಡ್ತದೆ, ಮಕ್ಕಳಿಗೆ ಮಾತ್ರ ಅಲ್ಲ. ಜ್ವರ ಅವರು ಶಿಕ್ಷಕರಿಗೂ ಬರ್ತದೆ, ಶಾಲೆಯ ಪ್ರಾಚಾರ್ಯರಿಗೂ ಜ್ವರ ಬರ್ಬೋದು ಅಂತ. ಅಂದರೆ ಮಕ್ಕಳಿಗೂ ಪರೀಕ್ಷೆ ಆದ್ದರಿಂದ, ಯಾಕೆಂದರೆ ಅವರು ಎಲ್ರಿಗೂ ಪರೀಕ್ಷೆ ಇದ್ದಾಗೆ ಅದು ಅಂತ. ಹಾಗಾದ್ರೆ ಪರೀಕ್ಷೆ ಬೇಡವಾ ಅಂದರೆ 10ರಿಂದ 11ಕ್ಕೆ ಹೋಗೋದು ಬೇಡವಾ? ಪರೀಕ್ಷೆಗಳೆಲ್ಲ ಸಮಸ್ಯೆಗಳಲ್ಲ ಅಂತ. ಪರೀಕ್ಷೆಗಳು ಬರೋದು ಯಾಕೆ ಅಂದರೆ ನಾವು ಮುಂದಿನ ತರಗತಿಗೆ ಹೋಗೋದಕ್ಕಿದೆ ಅಂತಲೇ ಅರ್ಥ ಅದಕ್ಕೆ ಅಂತ. ಅಲ್ಲಿಂದ ನಾವು ಮುಂದಿನ ತರಗತಿಗೆ ಹೋಗ್ತೇವೆ ಅಂತ. ನಾವು ಸಮರ್ಥವಾಗಿ ಪರೀಕ್ಷೆಯನ್ನು ನಿಶ್ಚಿಂತೆಯಿಂದ ಧೀರೋದಾತ್ವಾಗಿ ಎದುರಿಸಬೇಕು ಹೊರತು. ಯಾಕೆಂದರೆ ನಾವು ಏನು ಅಲ್ಲ ಇಲ್ಲಿ, ನಾವು ಯಾರು ಅಲ್ಲ ಇಲ್ಲಿ, ನಾವು ಊಳಿಗದ ಆಳುಗಳು ಮಾತ್ರ ಅಂತ. ಇಲ್ಲಿ ನಮ್ಮ ಪಾತ್ರ ಎಷ್ಟು ಅಂದರೆ ಊಳಿಗದ ಆಳುಗಳ ಪಾತ್ರ ನಮ್ಮದು ಅಂತ. ಸೋಲು ಗೆಲುವುಗಳು ಯಜಮಾನನಿಗೆ ಸೇರಿದ್ದು ನೋಡಿ. ಒಬ್ಬ ಸೈನಿಕ ಯುದ್ಧ ಮಾಡ್ತಾನೆ, ಸೋತರು ಸೋಲು ಅವನದಲ್ಲ, ಗೆದ್ದರು ಗೆಲುವು ಅವನದ್ದಲ್ಲ. ಪ್ರಭು ಬೇರೆ ಒಬ್ಬ ಇದ್ದಾನೆ, ಅವನಿಗಾಗಿ ಯುದ್ಧ ಮಾಡ್ತಾನೆ, ಪ್ರಾಣವನ್ನು ಪಣಕಟ್ಟಿ ಯುದ್ಧ ಮಾಡ್ತಾನೆ. ಅದು ಸೋಲು ಗೆಲುವು ಅವನಿಗೆ ಸಂಬಂಧಪಟ್ಟಿದ್ದಲ್ಲ ನೋಡಿ ಅಂತ. ಹಾಗಾಗಿ ಅದು ಕೂಡ ಕಗ್ಗದ ಕವಿ ಅದನ್ನು ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಧರೆಯೇ ಕೋಸಲ ಅಂತ, ಈ ಊರೇ ಕೋಸಲ ಅಂತ. ಅಯೋಧ್ಯೆ ಪರಬ್ರಹ್ಮನೇ ರಘುವರನು. ರಾಮ ಅಂದರೆ ಯಾರು? ಪರಬ್ರಹ್ಮವೇ ಅವನು. ಇನ್ನು ನಾವ್ಯಾರು ಅಂದರೆ ಭರತ ನಾವು ಅಂತ. ನಮಗೆಲ್ಲ ಭರತನ ಪಾತ್ರ ಅಂತ. ಈ ಸಂಸಾರ ನಮ್ಮ ಸಂಸಾರದ ಆಡಳಿತ ಇದೆಯಲ್ಲ, ಅದೇ ರಾಜ್ಯಾಡಳಿತ ಅಂತ, ಬೇರೆ ಏನೂ ಇಲ್ಲ. ಅರಸನೋಳಿಗ ನಮ್ಮ ಸಂಸಾರದ ಆಡಳಿತ, ಹರುಷದ್ಯಂ ಸೇವಿಸಲು. ಸಂತೋಷವಾಗಿ ನಾವು ಅದನ್ನು ಮಾಡೋಣ. ಈಗ ಭರತ ರಾಜ್ಯಭಾರ ಹೇಗೆ ಮಾಡಿದ 14 ವರ್ಷ, ಅದೇ ರೀತಿಯಲ್ಲಿ ಎಲ್ಲ ರಾಮನದ್ದೇ, ಅವನದ್ದು ಯಾವುದಿಲ್ಲ, ಎಲ್ಲವೂ ರಾಮನದ್ದೇ. ಆದರೆ ಎಲ್ಲವನ್ನು ಮಾಡೋದು ಭರತನೇ ಅಂತ. ಹಾಗೆ ನೀವುಗಳು ಸೇವೆಯನ್ನು ಮಾಡಬೇಕು. ನೀವುಗಳು ಅಂದರೆ ನಾವೆಲ್ಲ ಸೇರಿ ಈ ಕಾರ್ಯವನ್ನು ಮಾಡಬೇಕು. ನಮ್ಮ ಪಾತ್ರ ಇನ್ನೊಂದು ಸತಿ ಹೇಳ್ತೇವೆ ನಾವು, ಊಳಿಗದ ಆಳುಗಳ ಪಾತ್ರ ಮಾತ್ರ. ಯಜಮಾನ ಬೇರೆ ಒಬ್ಬ ಇದ್ದಾನೆ. ನಮ್ಗೆ ಯಾಕೆ ತಲೆಬಿಸಿ, ನಮ್ಗೆ ಯಾಕೆ ಚಿಂತೆ? ನಮ್ಗೆ ಏನು ಕೂಡಿತೋ ಅದನ್ನು ಮಾಡೋಣ ಅಂತ. ನಮ್ಮಿಂದ ಏನು ಸಾಧ್ಯ ಆಯಿತೋ ಅದನ್ನು ಮಾಡೋಣ. ಫಲಾಫಲಗಳು ಅವನಿಗೆ ಸಂಬಂಧಪಟ್ಟಿದ್ದು, ಅವನು ಒಳ್ಳೆಯದೇ ಮಾಡ್ತಾನೆ. ಅವನಂತೆ ಅದು ಅವ್ನು ಹಾಳು ಮಾಡ್ಕೊಳ್ಳಿಕ್ಕೆ ಅವನು ಸಾಧ್ಯ ಇಲ್ಲ, ಅವನಿಗೆ ಸೇರಿರ್ತಕ್ಕಂಥದ್ದು. ಹಾಗಾಗಿ ಆ ರೀತಿಯಲ್ಲಿ ನಾವು ಇದನ್ನು ಈ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಸಮಯದಲ್ಲಿ ನಾವು ಸ್ಮರಣೆ ಮಾಡಿಕೊಂಡು, ತುಂಬ ಸಮಾಜ ಸ್ಪಂದಿಸಿದೆ ಅದಕ್ಕೆ. ತುಂಬ ಮಂದಿ ಬಂದು ಹೋಗಿದ್ದಾರೆ. ಮೊನ್ನೆಯಿಂದ ಇಂದಿನವರೆಗೆ ಎಣಿಸಿದರೆ ಈ ಹೊತ್ತು ಎಲ್ಲರೂ ಇಲ್ಲದೆ ಇರ್ಬೋದು ಎಲ್ಲಿ. ಯಾಕೆಂದರೆ ಮುಖ್ಯವಾದ ಕಾರ್ಯಕ್ರಮಗಳು ನಿನ್ನೆ ಆಗಿದೆ. ಹಾಗಾಗಿ ಅನೇಕರು ನಿನ್ನೆ ಬಂದು ಹೋಗಿದ್ದಾರೆ, ಕೆಲವರು ಮೊನ್ನೆಗೂ ಬಂದು ಹೋಗಿದ್ದಾರೆ, ಕೆಲವರು ಇವತ್ತು ಈಗ ಬಂದು ಹೋಗಿದ್ದಾರೆ, ಆಶೀರ್ವಾದ ತೊಗೊಂಡು ಹೋದವರು ಕೂಡ ಇದ್ದಾರೆ.
ಇಷ್ಟು ಹೊತ್ತಿಗೆ. ಅದು ಲೆಕ್ಕ ಅಲ್ಲ. ಆದರೆ ತುಂಬ ಮಂದಿ ರಾಮನ ಆಶೀರ್ವಾದಕ್ಕೆ ಈ ಬಾರಿ ಪಾತ್ರರಾಗಿದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಲಿ, ಅವರ ಬದುಕು ರಾಮರಾಜ್ಯ ಆಗಲಿ, ಅವರ ಹೃದಯಕ್ಕೆ ರಾಮ ಬರಲಿ, ನಾವು ಇದನ್ನೇ ಪ್ರಾರ್ಥಿಸುವಂಥದ್ದು. ನೀವು ಇಲ್ಲಿ ಬಂದು ರಾಮನಿಂದ ಬೇರೆ ಏನೋ ಚಿಲ್ಲರೆ ಸಂಗತಿಗಳನ್ನು ಭಿಕ್ಷೆಯಾಗಿ ಕೇಳ್ಕೊಂಡು ಹೋಗಬೇಡಿ. ರಾಮನನ್ನೇ ಹೃದಯದ ತುಂಬ ತುಂಬಿಕೊಂಡು ನಾವು ಹೋಗಬೇಕು. ರಾಮನೇ ಪ್ರಸಾದ, ರಾಮನ ಪ್ರಸಾದ ಅಲ್ಲ, ರಾಮನೇ ನಮ್ಮೊಳಗೆ ಪ್ರಸಾದವಾಗಿ, ಅಂದರೆ ಪ್ರಸನ್ನತೆಯಾಗಿ, ಪರಮ ಶಾಂತಿಯಾಗಿ ನಮ್ಮೊಳಗೆ ಬಂದು ತುಂಬಿಕೊಳ್ಬೇಕು. ಹಾಗಾಗಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸುವಂಥದ್ದು. ನೋಡಿ, ಒಂದು ಗಂಟೆ ತುಗ್ತಾ ಬಂದಿದ್ದಾಳೆ ಗೋಮಾತೆ. ಅದನ್ನು ಹೌದು ಅಂತ ಹೇಳಲಿಕ್ಕೆ ಬಂದ ಹಾಗೆ ಬಂದಿದ್ದಾಳೆ ನೋಡಿ ಗೋಮಾತೆ ಅಂತ. ಹಾಗಾಗಿ ನಾವೆಲ್ಲ ಏನು ಮೊದಲೇ ಯೋಜನೆ ಮಾಡ್ಕೊಂಡು ಬಂದಾಗಿದೆ ಅಂತ, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು ಅಂತ, ಏನು ಗಡಿಬಿಡಿ ಗಾಬರಿ ಏನೂ ಇಲ್ಲ ಅಂತ. ಹಾಗೆ ನಾವೆಲ್ಲ ರಾಮನ ಸನ್ನಿಧಾನಕ್ಕೆ ತೆರಳುವವರಾಗೋಣ, ರಾಮನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಗರ್ಭಗುಡಿಯಿಂದ ರಾಮ ಹೊರಗೆ ಬಂದು ರಥವನ್ನು ಏರಿದ ಹಾಗೆ ಮಠದಿಂದ ರಾಮ ಸಮಾಜಕ್ಕೆ ಬಂದು ನಮ್ಮ ಮನೆಗಳಿಗೆ ಬರುವಂತೆ ಆಗಲಿ. ನಮ್ಮೆಲ್ಲರ ಬದುಕು ರಾಮರಾಜ್ಯ ಆಗಲಿ, ಈ ದೇಶವೇ ಮತ್ತೊಮ್ಮೆ ರಾಮರಾಜ್ಯ ಆಗಲಿ. ಇಲ್ಲಿ ವೈಭವದ ರಾಮೋತ್ಸವ ಪ್ರತಿ ವರ್ಷವೂ ಕೂಡ ಅದು ಇಡೀ ಸಮಾಜಕ್ಕೆ ಪ್ರೇರಣೆ ಕೊಡುವಂತೆ, ಅದೆಷ್ಟೋ ಮಂದಿ ಹೃದಯವನ್ನು ಪವಿತ್ರ ಮಾಡುವಂತೆ ಪ್ರತಿ ವರ್ಷವೂ ಕೂಡ ತುಂಬ ಒಳ್ಳೆಯ ರೀತಿಯಿಂದ ನಡೀಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸ್ತೇವೆ. ಹಾಗೆ ಕೊನೆಯಲ್ಲಿ ಈರೂರು ದಂಪತಿಗಳು ಆಶೀರ್ವಾದ ಪಡ್ಕೊಂಡು ಹೋದರು. ಕಾರಣ ನಿಮಗೆಲ್ಲ ಗೊತ್ತಿದೆ, ಅವರು 3 ಮಕ್ಕಳ ತಂದೆ ತಾಯಿಯಂದರು. ಆ ಕಾರಣಕ್ಕೋಸ್ಕರವಾಗಿ ಅವ್ರ ಮುಂದೆ ಆಶೀರ್ವಾದವನ್ನು ಪಡೆದುಕೊಂಡು ಹೋದರು. ಅವರು ಹೇಳ್ತಾ ಇದ್ರು, ಮೊದಲು ಆಶೀರ್ವಾದ ಪಡ್ಕೊಂಡ ದಂಪತಿಗಳು ಹೇಳಿದ್ರು, ಅದೇನೆಂದರೆ, ನಾವು ಸಂತೋಷವಾಗಿ ಹೇಳ್ಕೊತಾ ಇದ್ವು, ನಮ್ಮ 3 ಮಕ್ಕಳು ತಾಯಿ, 3 ಮಕ್ಕಳು ತಂದೆ ಅಂತ ಹೇಳಿ, ನಾವು ಎಷ್ಟು ಮಕ್ಕಳು, 3 ಮಕ್ಕಳು ಅಂತ ಹೇಳ್ಕೊತಾ ಇದ್ವು. ಆದರೆ ಕೇಳುವವರು ಯಾವಾಗಲೂ ಪ್ರಶ್ನೆ ಕೇಳಿದ್ರು, 3 ಯಾಕೆ ಬೇಕಿತ್ತಾ ಅಂತ ಕೇಳೋರಂತೆ. ಅವ್ರು ಹೇಳ್ಕೊತಾ ಇದ್ರು, ಸಾಕೋರು ನಾವು, ನಿಮಗೆ ಯಾಕೆ ಚಿಂತೆ, ನಾವು ಸಾಕ್ಕೊಳ್ತೇವೆ ಅಂತ ಹೇಳಿದ್ವಿ ಎಷ್ಟೋ ಜನರ ಬಳಿಯಲ್ಲಿ ನಾವು ಅಂತ. ಹಾಗೆ 2ನೇ ಆಶೀರ್ವಾದ ಪಡ್ಕೊಂಡು ದಂಪತಿಗಳು ಹೇಳಿದ್ರು, ನಮಗದು ಹೇಳೋಕ್ಕೆ ನಾಚಿಕೆಯಾಗಿ 3 ಮಕ್ಕಳು ಅಂತ ಹೇಳೋಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೆ ಏನು ಹೇಳ್ತಿರೋದು ಅಂದರೆ, ಎಷ್ಟು ಮಕ್ಕಳು ಅಂತ ಕೇಳಿದ್ರೆ 1 ಮಗಳು, ಆಮೇಲೆ 2 ಅವಳಿ ಮಕ್ಕಳು, ಆಮೇಲೆ ಒಟ್ಟು 3 ಲೆಕ್ಕ 3 ಒಟ್ಟು ಹೇಳಬೇಕಾದ್ರೆ 1 ಮಗಳು, ಆಮೇಲೆ 1 ಜೋಡಿ ಮಕ್ಕಳು ಮತ್ತೆ ಅಂತ. ಅಂದರೆ ಈ ಥರದ ಪರಿಸ್ಥಿತಿಯಲ್ಲಿ ಸಮಾಜ ಇದೆ ಅಂತ. ಆದರೆ ಮಕ್ಕಳು ಸಂಪತ್ತು ನಮ್ಮ ಮುಂದೆ ಕುಳಿತಿದ್ದಾರೆ ನೋಡಿ. ಇಲ್ಲೆಲ್ಲ ನಮ್ಮ ವಿಶ್ವವಿದ್ಯಾಪೀಠದ ಮಕ್ಕಳು, ಗುರುಕುಲದ ಮಕ್ಕಳು, ಪರಂಪರಾ ಗುರುಕುಲದ, ಶಿವಗುರುಕುಲದ ಮಕ್ಕಳಿದ್ದಾರೆ ನಮ್ಮ ಮಂದಿಯಲ್ಲಿ. ಎಲ್ಲ ಸಂಪತ್ತು, ಇದು ರಾಷ್ಟ್ರದ ಸಂಪತ್ತು, ಇಡೀ ವಿಶ್ವದ ಭಾವಿ ಭವಿಷ್ಯದ ದೊಡ್ಡ ಆಸ್ತಿ ಅದೆಲ್ಲವೂ ಕೂಡ. ಮಕ್ಕಳು ಹೊರೆ ಅಲ್ಲ, ಮಕ್ಕಳು ಭಾರ ಅಲ್ಲ, ಮಕ್ಕಳು ಹೆಚ್ಚಾಯಿತು ಅಂತ ಇಲ್ಲ, ಅದೆಲ್ಲ ತಪ್ಪು ಕಲ್ಪನೆ. ಇದು ವೇದಶಾಸ್ತ್ರಗಳು, ರಾಮನ ವಾಣಿ ಎಲ್ಲ ಹಾಗಿಲ್ಲ. ಮಕ್ಕಳನ್ನ ಸ್ವಾಗತ ಮಾಡಬೇಕು ಅಂತ, ದೇವರೇ ಮಕ್ಕಳಾಗಿ ಬರುವಂಥದ್ದು ಅಂತ ಹೇಳುವಂಥದ್ದು ಅಂತ. ಮತ್ತೊಮ್ಮೆ ರಾಮಭದ್ರಾಚಾರ್ಯ ನೆನಪು ಮಾಡ್ಕೊಳ್ಳೋದಾದರೆ, ಎಷ್ಟು ಮಕ್ಕಳು ಅಂತ ಕೇಳಿದ್ರೆ ಹೇಗೆ ಹೇಳೋದು ಅಂದರೆ, ಏನು ಭಗವಂತನದಾಗಿ 3 ಮಕ್ಕಳು, ಭಗವಂತನದಾಗಿ 2 ಮಕ್ಕಳು ಅಂತ ಹೇಳಬೇಕು ಅಂತ ಅವ್ರು ಹೇಳ್ತಾ ಇದ್ರು. ದೇವರ ಮಕ್ಕಳು ಅಂತ, ನಮ್ಮ ಮಕ್ಕಳಲ್ಲ, ದೇವರ ಮಕ್ಕಳು, ದೇವ್ರು ಸಾಕೊಳ್ತಾರೆ. ಈಗ ನಿಮ್ಮನ್ನೆಲ್ಲ ಯಾರು ನಿಮ್ಮ ತಂದೆ ತಾಯಿನ ಸಾಕಿ ಮಾಡಿರೋದ ಅಂದರೆ ಒಂದು ಪ್ರಮಾಣದಲ್ಲಿ ಮಾಡಿರ್ತಾರೆ, ಆದರೆ ನೀವು ಬೆಳ್ಕೊಂಡಿರ್ತೀರಿ ದೇವರ ಆಶೀರ್ವಾದದಿಂದ. ಹಾಗೆ ನಾವಲ್ಲಿ ಲೆಕ್ಕಾಚಾರ ಹಾಕೋದಲ್ಲ. ಇವತ್ತು ಏನಾಗಿದೆ ಅಂದರೆ, ಹಿಂದೆಲ್ಲ ದೇವರ ಪ್ರಸಾದವಾಗಿ ಸಂತತಿ ಬೆಳೀಲಿ, ವಂಶ ವೃದ್ಧಿ ಆಗಲಿ, ಸಮಾಜ ಸಂಪನ್ನವಾಗಲಿ ಅನ್ನೋ ಭಾವನೆ ಇರ್ತಿತ್ತು. ಇವತ್ತು ಮಕ್ಕಳನ್ನ ಪಡ್ಕೊಳ್ಬೇಕು ಅಂದರೆ ಆ ಮಕ್ಕಳಿಗೆ ಶಾಲೆಗೆ ಎಷ್ಟು ಹಣ ಖರ್ಚಾಗ್ತದೆ, ವಿದ್ಯಾಭ್ಯಾಸಕ್ಕೆ ಎಷ್ಟು ಹಣ ಖರ್ಚಾಗ್ಬೋದು, ಬಟ್ಟೆ ಬರೆಗೆ ಎಷ್ಟು ಹಣ ಖರ್ಚಾಗ್ಬೋದು, ಮತ್ತೊಂದಕ್ಕೆ ಎಷ್ಟು ಹಣ ಖರ್ಚಾಗ್ಬೋದು, ಒಟ್ಟು ಇಷ್ಟು ಹಣ ಬೇಕಾಗ್ತದೆ ಒಂದು ಮಗು ಅಂತಂದರೆ ಬೇಕಾ ನಮಗೆ ಸಾಕು ಅಂದರೆ ಹಣಕಾಸಿನ ಲೆಕ್ಕಾಚಾರ ಅದು, ಬೇರೆ ಏನೂ ಅಲ್ಲ. ಅದು ಸರ್ಕಾರ ಹೇಳಿದೆ ಅಂತೆಲ್ಲ ಭಾರಿ ಭಕ್ತಿಯಿಂದ ಪಾಲನೆ ಮಾಡ್ತಾ ಇರೋದಲ್ಲ ಅಲ್ಲ. ಅಂಥ ಸರ್ಕಾರದ ಭಕ್ತರು ಈ ದೇಶದಲ್ಲೇ ಯಾರೂ ಇಲ್ಲ. ಇಡೀ ಭಾರತ ದೇಶದಲ್ಲಿ ಸರ್ಕಾರ ಒಂದು ಸೂಚನೆ ಕೊಟ್ಟರೆ ಭಕ್ತಿಯಿಂದ ಪಾಲನೆ ಮಾಡೋಂಥವ್ರು ಯಾರಿದ್ದಾರೆ? ಯಾರೂ ಇಲ್ಲ. ಒಂದು ಭೀತಿಯಿಂದ ಪಾಲನೆ ಮಾಡ್ತಾರೆ, ನಾಳೆ ಜೈಲು ಶಿಕ್ಷೆ ಆದರೆ ಅಂತ ತಪ್ಪಿಸೋದು ಹೇಗೆ ಅಂತ ನೋಡ್ತಾರೆ. ಅದನ್ನು ಕೂಡ ಭಕ್ತಿಯಿಂದ ಮಾಡುವಂಥವ್ರು ಯಾರಿದ್ದಾರೆ? ಯಾರೂ ಇಲ್ಲ. ಯಾಕೆ ಹಾಗಾದರೆ ಈ ನೀತಿ ಯಾಕೆ ತಮ್ಮದಾಗಿ ಮಾಡ್ಕೊಂಡು ಸ್ವಂತದ ಲೆಕ್ಕಾಚಾರಗಳಿದೆ ಅಂತ. ಒಂದು ಮಗುವಿನ ತಲೆ ಮೇಲೆ ಇಷ್ಟು ದುಡ್ಡು ಬೇಕು ಅಂತ, ಇಷ್ಟು ಹಣ ಬೇಕು ಅನ್ನೋ ಲೆಕ್ಕಾಚಾರ ಇದೆ. ಆ ಕಾರಣಕ್ಕೆ ನಾವು ನಿಲ್ತಾ ಇರುವಂಥದ್ದು ಅಂತ. ಹಾಗಾಗಿ ಸಮಾಜ ಬೆಳಿಬೇಕು ಅಂತ. ಎಲ್ಲ ಒಳ್ಳೆ ಸಮಾಜಗಳು, ಬರೀ ಒಂದು ಸಮಾಜಕ್ಕೆ ಸೀಮಿತವಾಗಿ ನಾವು ಈ ಮಾತನ್ನು ಹೇಳ್ತಾ ಇರೋದಲ್ಲ. ಸನಾತನ ಸಮಾಜಗಳು ಎಲ್ಲವೂ ಕೂಡ, ಭಾರತೀಯ ಸಮಾಜಗಳು, ನಮ್ಮ
ಆರ್ಷ ಸಮಾಜಗಳು ಯಾವುದಿದೆ, ಋಷಿ ಪರಂಪರೆಯಿಂದ ಬಂದಿರತಕ್ಕಂಥ ಭಾರತೀಯ ನಮ್ಮ ವರ್ಣಾಶ್ರಮ ಧರ್ಮಕ್ಕೆ ಒಳಪಟ್ಟಂಥ ಎಲ್ಲ ಸಮಾಜಗಳು ಕೂಡ ಅಂತ ಅವೆಲ್ಲವೂ ಕೂಡ ಬೆಳಿಬೇಕು ಅಂತ. ಬೆಳಿಬೇಕು ಅಂದರೆ ಮಕ್ಕಳು ಮೂಲಕ ಬೆಳೆಯುವಂಥದ್ದು, ಮಕ್ಕಳು ಹೆಚ್ಚಬೇಕು ಅಂತ. ಅದೇ ದೊಡ್ಡ ಸಂಪತ್ತು, ಅದಕ್ಕಿಂತ ದೊಡ್ಡ ಸಂಪತ್ತು ಬೇರೆ ಏನೂ ಇಲ್ಲ. ಹಾಗಾಗಿ ನಾವು ಅದನ್ನು ಕೂಡ ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ತೇವೆ. ರಾಮನಂಥ ಮಕ್ಕಳು, ಸೀತೆಯಂಥ ಮಕ್ಕಳು 3 ಇರಲಿ 100 ಇರಲಿ, ಅದೆಲ್ಲ ಶುಭ, ಅದೆಲ್ಲ ಬೇಕು ಸಮಾಜಕ್ಕೆ ಎಂಬುದಾಗಿ ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ತೇವೆ. ಎಲ್ಲರಿಗೂ ಪಟ್ಟಾಭಿಷಿಕ್ತ ಶ್ರೀರಾಮಚಂದ್ರ, ರಾಮರಾಜ್ಯದ ಹರಿಕಾರನಾದ ರಾಮರಾಜ್ಯಕ್ಕೆ ನಾಂದಿ ಹಾಡುವಂಥ ಈ ಪಟ್ಟಾಭಿಷಿಕ್ತ ಧರ್ಮಪ್ರಭು ಶ್ರೀರಾಮಚಂದ್ರ ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ. ಈ ಸೇವೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರಿಗೆಲ್ಲ ಶ್ರೇಯಸ್ಸಾಗಲಿ. ಯಾರು ಬಂದು ಪ್ರಸಾದ ಭಾಗಿಗಳಾಗಿದ್ದಾರೋ ಇಲ್ಲಿ ಬಂದು ಅವರಿಗೂ ಒಳ್ಳೆಯದಾಗಲಿ. ಮುಂದಿನ ವರ್ಷ, ಈ ವರ್ಷ ಬಂದವರು ಮುಂದಿನ ವರ್ಷ ಬರಲಿ, ಇನ್ನೂ ಹೆಚ್ಚಿನವರು ಬರಲಿ. ಮತ್ತು ಈ ವರ್ಷ ಸೇವೆ ಮಾಡಿದವರು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಸೇವೆ ಮಾಡಲಿ. ಇನ್ನೂ ಬೇರೆಯವರು ಕೂಡ ಬಂದು ಸೇವೆ ಮಾಡುವಂತಾಗಲಿ. ಇವರಿಗೆಲ್ಲ ಈಗ ಆಗಿದ್ದಕ್ಕಂತ ಹೆಚ್ಚಿನ ಒಳ್ಳೆಯದು ಇನ್ನು ಮುಂದೆ ಬರುವ ದಿನಗಳಲ್ಲಿ ಆಗಲಿ. ಸೀತಾ ಕಲ್ಯಾಣ, ರಾಮ ಕಲ್ಯಾಣ ಅಲ್ಲ, ಇದು ಲೋಕ ಕಲ್ಯಾಣದಲ್ಲಿ ಪರ್ಯವಸಾನವಾಗಲಿ. ಎಲ್ಲರಿಗೂ ಶುಭವಾಗಲಿ ಅಂತ ತಪ್ಪಣೆ ಆಗ್ತದೆ. ಹರೇ ರಾಮ.